ಬೆಳಗ್ಗಿನಿಂದ ನಾನ್ ಸ್ಟಾಪ್ ಆಗಿ ಚಂದ್ರಗ್ರಹಣದ ಕುರಿತಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಚಂದ್ರಗ್ರಹಣ ಅನ್ನೋದು ಆಸ್ತಿಕರ ಪಾಲಿಗೆ ಧಾರ್ಮಿಕ ನಂಬಿಕೆಯ ಆಚರಣೆಯ ಭಾಗವಾಗಿದೆ. ಇನ್ನೊಂದು ಕಡೆಗೆ ಖಗೋಳ ವಿದ್ಯಮಾನ, ಎರಡನ್ನೂ ಪ್ಯಾರಲಲ್ ಆಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ದೇವಸ್ಥಾನಗಳಲ್ಲಿ ಸದ್ಯಕ್ಕೆ ಯಾವ ರೀತಿ ಸ್ಥಿತಿಗತಿಗಳಿದಾವೆ ಡೀಟೇಲ್ಸ್ ಕೊಡ್ತೀವಿ. ಹೋಳಿ ಹುಣ್ಣಿಮೆಯ ಚಂದ್ರಗ್ರಹಣದ ಕೌತುಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗ್ರಹಣದ ಆರಂಭ ಮಧ್ಯಕಾಲ ಎಲ್ಲ ಸ್ಟಾರ್ಟ್ ಆಗೋದಕ್ಕಿದೆ, ಕೆಲ ಗಂಟೆಗಳು ಬಾಕಿ ಇದೆ. ಗ್ರಹಣ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದರ್ಬೆಯ ದಿಗ್ಬಂಧನವನ್ನ ಹಾಕಲಾಗುತ್ತೆ. ರಾಜ್ಯಾದ್ಯಂತ ಬಹುತೇಕ ದೇವಸ್ಥಾನಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 12:30 ಬಳಿಕ ಕೆಲ ದೇವಸ್ಥಾನಗಳು ಬಂದಾಗತ್ತೆ, ಇನ್ನೂ ಕೆಲವು ಬೆಳಗ್ಗೆ 9 ಗಂಟೆಯಿಂದಲೇ ಬಂದಾಗಿದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು, ಯಾವ ರಾಶಿಯವರು ಮತ್ತು ಯಾವ ಜನ್ಮ ನಕ್ಷತ್ರ ಇದ್ದವರು ಏನು ಮಾಡಿದ್ರೆ ಒಳಿತು, ಯಾವುದನ್ನ ನಿಷಿದ್ಧ ಮಾಡ್ಕೊಳ್ಬೇಕು, ಮತ್ತು ಗ್ರಹಣದ ಸಂದರ್ಭದಲ್ಲಿ ಗ್ರಹಚಾರ ಅನ್ನೋದು ಮನುಷ್ಯರಿಗೆ ಕಾಡುತ್ತಾ ಇಲ್ವಾ, ಎಲ್ಲ ಪ್ರಶ್ನೆ ಜಿಜ್ಞಾಸೆಗಳಿಗೆ ಅನೇಕ ಜ್ಯೋತಿರ್ವಿಜ್ಞಾನಿಗಳನ್ನ ನಾವು ಮಾತಾಡಿಸ್ತಾ ಇದ್ವಿ, ಅವರಿಂದ ಮಾಹಿತಿ ಕಲೆ ಹಾಕಿಸ್ತಾ ಇದ್ವಿ. ಪ್ರತಿ ಸಮಸ್ಯೆ ಅಂದಮೇಲೆ ಅಲ್ಲಿ ದೋಷ ಪರಿಹಾರಕ್ಕೆ ಅವಕಾಶನೂ ಇರುತ್ತೆ, ಏನು ಮಾಡ್ಕೊಳ್ಬಹುದು, ದಾನ ಯಾವ ರೀತಿ ಮಾಡ್ಕೊಳ್ಬಹುದು, ಇದೆಲ್ಲವೂ ಕೂಡ ಆಸ್ತಿಕರ ಧಾರ್ಮಿಕ ಆಚರಣೆಯ ಭಾಗ ಆಗಿರೋದ್ರಿಂದ ಪ್ರತಿಯೊಂದರ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಕೆಲ ದೇವಸ್ಥಾನಗಳಲ್ಲಿ ದರ್ಬಾ ದಿಗ್ಬಂಧನ ಅಂತ ಕರೀತಾರೆ, ಅದನ್ನು ಆಚರಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿ ವಸ್ತುವಿನ ಮೇಲೆ ನಾವು ಯೂಸ್ ಮಾಡುವಂತಹ ಆಹಾರ ಪದಾರ್ಥ ಎಲ್ಲದರ ಮೇಲೂ ಕೂಡ ದರ್ಬೆಯನ್ನು ಹಾಕಲಾಗುತ್ತೆ. ನೆಗೆಟಿವ್ ಎನರ್ಜಿ ಅಥವಾ ವಿಕಿರಣಗಳಿಂದ ನಮ್ಮ ಆಹಾರವನ್ನು ನಾವು ರಕ್ಷಿಸಿಕೊಳ್ಳುವಂತಹ ವಿಧಾನ, ನಮ್ಮ ದೇವರನ್ನು ರಕ್ಷಿಸಿಕೊಳ್ಳುವ ವಿಧಾನ ಅಂತ ಹಿರಿಯರು ನಂಬಿಕೊಂಡು ಮಾಡ್ತಾ ಇರೋ ಆಚರಣೆ. ಕೆಲವು ಕಡೆ ಗರ್ಭಗುಡಿಗಳನ್ನು ಬಾಗಿಲು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಕೆಲ ಗಂಟೆಗಳ ಕಾಲ ತಾತ್ಕಾಲಿಕ. ಒಂದೊಂದೇ ದೇವಸ್ಥಾನ ಡೀಟೇಲ್ಸನ್ನು ಕೊಡ್ತೀವಿ. ಇದು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಹೇಗಿದೆ ಡೀಟೇಲ್ಸು ಅಂತ. ಗ್ರಹಣ ಪೂಜೆ ಮತ್ತು ಮಹಾಮಂಗಳಾರತಿ ಬಳಿಕ ದೇಗುಲವನ್ನು ಇಲ್ಲಿ ಕ್ಲೋಸ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕಾಡುಮಲ್ಲೇಶ್ವರದಲ್ಲಿ ಗ್ರಹಣ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ಸಾಮಾನ್ಯವಾಗಿ ಗ್ರಹಣ ಅಂದಾಗ ಶಿವ ಮತ್ತು ದೇವಿಯ ಆರಾಧನೆಗೆ ಅನೇಕ ಜ್ಯೋತಿರ್ವಿಜ್ಞಾನಿಗಳು ಹೇಳ್ತಾರೆ, ಅವರ ರಾಶಿ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, ಕಾಡುಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿಯನ್ನ ಬಂದ್ ಮಾಡಲಾಗಿದೆಯಾ, ಗ್ರಹಣ ಪೂಜೆ ಯಾವ ರೀತಿ ನೆರವೇರ್ತು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಮಮತಾ, ಈಗಾಗಲೇ ದೇವರನ್ನ ದರ್ಬೆಯನ್ನ ಬಿಟ್ಟು ದೇವರ ವಿಗ್ರಹಕ್ಕೆ ಬಂಧನವನ್ನ ಮಾಡಲಾಗಿದೆ, ದರ್ಬಾ ಬಂಧನವನ್ನ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಈಗಾಗಲೇ ನೋಡ್ತಾ ಇರಬಹುದು, ದರ್ಬಾ ಬಂಧನದ ಬಳಿಕ ಈಗ ದೇವಸ್ಥಾನದ ಬಾಗಿಲನ್ನ ಕೂಡ ಅರ್ಚಕರು ಹಾಕ್ತಾ ಇದ್ದಾರೆ. 12 ಗಂಟೆ ಎಕ್ಸಾಕ್ಟ್ ಆಗಿ ದೇವಸ್ಥಾನ ಬಂದಾಗಿದೆ. ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ ಸುಮಾರು 1 ಗಂಟೆ 1:30 ಕೂಡ ದೇವರದ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಅದೇ ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಮುಂಚಿತವಾಗಿ ದೇವರಿಗೆ ದರ್ಬಾ ಬಂಧನವನ್ನ ಮಾಡಿ, ಮಹಾಮಂಗಳಾರತಿಯ ಬಳಿಕ ದರ್ಬಾ ಬಂಧನ ಮಾಡಿ ಒಂದು ಬಾಗಿಲನ್ನ ಹಾಕಿದ್ದಾರೆ. ಸೊ ಇನ್ನೊಂದು ದೇವರ ಅಂದ್ರೆ ಇಲ್ಲಿ ಸಾಕಷ್ಟು ಮೂರ್ತಿಗಳಿದಾವೆ, ಪಾರ್ವತಿ ದೇವಿಯದ್ದಾಗಿರ್ಬೋದು, ಶಿವಂದಾಗಿರ್ಬೋದು. ಸೊ ಎಲ್ಲಾ ದೇವಸ್ಥಾನದ ಪ್ರಮುಖ ಬಾಗಿಲುಗಳೇನಿದೆ ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಸೊ ಎಲ್ಲಾ ದೇವರಿಗೂ ಕೂಡ ದರ್ಬಾ ಬಂಧನವನ್ನ ಇಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ನಾಳೆ ಇಲ್ಲಿ ಗ್ರಹಣ ಶಾಂತಿ ಹೋಮವನ್ನ ಕೂಡ ಮಾಡಲಾಗುತ್ತೆ. ಸಾಕಷ್ಟು ಜನ ಈಗಾಗಲೇ ಪೂಜೆಗೆ ನೋಂದಣಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆಯಾಯ ರಾಶಿ ನಕ್ಷತ್ರದವರಿಗೆ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಆ ರೀತಿಯಲ್ಲಿ ಸೊ ಎಲ್ಲರೂ ಕೂಡ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅರ್ಚಕರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಗುರುಗಳೇ, ಈಗ ದೇವಸ್ಥಾನವನ್ನ ಕ್ಲೋಸ್ ಮಾಡಿದ್ರಿ, ಯಾವ ರೀತಿ ಪ್ರಕ್ರಿಯೆಗಳೆಲ್ಲ ನಡೆಯಿತು ಮೇಡಮ್? ಇವಾಗ ವಿಶೇಷ ಮಹಾಮಂಗಳಾರತಿ ಆಗಿದೆ. ಬೆಳಗ್ಗೆ 9:00 ರುದ್ರಾಭಿಷೇಕ ಆಗಿ ಮಹಾಮಂಗಳಾರತಿ ಆಗಿದೆ. ಒಂದು 11 ಗಂಟೆ 12 ಗಂಟೆಗೆ ವಿಶೇಷ ಮಂಗಳಾರತಿ ಆಗಿ ದರ್ಬಾ ಬಂದಲ್ಲಿ ದೇವ್ರನ್ನ ಇಟ್ಟು ಕ್ಲೋಸ್ ಮಾಡಿದ್ದೀವಿ. ಇವಾಗ ನಂತರ ಬೆಳಿಗ್ಗೆ ಇವಾಗ ಗ್ರಹಣ ಮೋಕ್ಷ ಆದಮೇಲೆ 7 ಗಂಟೆಗೆ ಜಲಾಭಿಷೇಕ ಆಗಿ ಕ್ಷೀರಾಭಿಷೇಕ ಆಗುತ್ತೆ. ಚಂದ್ರನಿಗೆ ವಿಶೇಷ ಕ್ಷೀರಾಭಿಷೇಕ ಆಗಿ 7:00 ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಹುಬ್ಬ ನಕ್ಷತ್ರ ಸಿಂಹರಾಶಿಯವರು ಯಾರ ನಕ್ಷತ್ರ ಕೇಳಿದಾರೋ ಅವ್ರು ಬಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಅವ್ರು ಕೇಳೋದಂಥ ಅಕ್ಕಿ ಕ್ಷೀರ ಅಂತ ತಂದ್ಕೊಡ್ತಾರೆ. ದೇವ್ರ ಹತ್ರ ಇಟ್ಬಿಟ್ಟು ಒಂದು ಮಂಗಳಾರತಿ ಮಾಡಿ ತೀರ್ಥ ತಗೊಂಡು ಹೋಗ್ತಾರೆ. ಆ ಥರ ಈಗ ಸಂಜೆ 7:30 ನಂತರ ಎಷ್ಟು ಗಂಟೆವರೆಗೆ ಭಕ್ತರಿಗೆ ಇರುತ್ತೆ? 10 ಗಂಟೆವರೆಗೂ ಇರುತ್ತೆ, ರಾತ್ರಿ 10 ಗಂಟೆವರೆಗೂ ಇರುತ್ತೆ. ನಂತರ ಬೆಳಿಗ್ಗೆ 6 ಗಂಟೆಯಿಂದ 1:30 ಇರುತ್ತೆ ಮಾರನೇ ದಿವಸ. ಸಾಮಾನ್ಯವಾಗಿ ಗ್ರಹಣ ಮೋಕ್ಷವಾದ ಬಳಿಕ ದೇವರ ದರ್ಶನ ಉತ್ತಮ ಅಂತ ಯಾವ ರೀತಿ ಸಲಹೆಗಳನ್ನು 7 ಗಂಟೆಗೆ ಇರುತ್ತೆ, ಸ್ನಾನ ಮಾಡ್ತಾರೆ ಭಕ್ತರು. ಗ್ರಹಣ ಟೈಮಲ್ಲಿ ಒಂದು ಸ್ನಾನ ಮಾಡಿರ್ತಾರೆ, ಅವರು ಸ್ನಾನ ಮಾಡಿ ದೀಪ ಅಂಟಿಸಿರ್ತಾರೆ. ಆಮೇಲೆ ನಂತರ ಬಿಟ್ಟ ನಂತರ ಸ್ನಾನ ಮಾಡ್ಕೊಂಬಂದು ಇಲ್ಲೊಂದು ಅರ್ಚನೆ ಮಾಡಿಸಿ ತೀರ್ಥ ತೊಗೊಳ್ಳೋವಂಥದ್ದೇ ಒಂದು ಪ್ರತೀತಿ ಇರುತ್ತೆ ಮೇಡಮ್. ಆ ಥರ ಎಲ್ಲ ಭಕ್ತರು ಮಾಡ್ತಾರೆ. ಇಲ್ಲಿ ಗ್ರಹಣ ಬಿಟ್ಟಿದ ತಕ್ಷಣ ಒಂದು 7 ಗಂಟೆಗೆ
ಅವ್ರು ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ಮನೆಯೆಲ್ಲ ಶುಚಿತ್ವ ಮಾಡಿಕೊಂಡು ಇಲ್ಲಿ ಬರ್ತಾರೆ. ಬಂದು ಅರ್ಚನೆ ಮಾಡಿಸ್ಕೊಂಡು ದೇವ್ರಿಗೆ ಆ ತೀರ್ಥ ತೆಗೆದಿರ್ತೀವಲ್ಲ ಕ್ಷೀರ, ಅದೊಂದು ಸೇವನೆ ಮಾಡಿ ಅವ್ರ ನಂತರ ಉಪಹಾರ ಸೇರಿಸ್ತಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಗ್ರಹಣ ಶಾಂತಿ ಹೋಮಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಯಾವ ರೀತಿ ಇದೆ, ಎಷ್ಟು ಜನ ಭಕ್ತರು ಆಲ್ರೆಡಿ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ? ನಾಳೆ ಪುಬ್ಬ ನಕ್ಷತ್ರ ಸಿಂಹರಾಶಿಯವರು, ಮಕ ನಕ್ಷತ್ರ ಸಿಂಹರಾಶಿ, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು, ಒಂದು ಗ್ರಹಣ ದೋಷ ಇರುವಂಥವ್ರು ಪೂಜೆಗಾಗಲೇ ಬುಕ್ಕಿಂಗ್ ಮಾಡಿದ್ದಾರೆ. ಒಂದು 40-50ವರೆಗೂ ಬುಕ್ಕಿಂಗ್ ಆಗಿದೆ. ನವಗ್ರಹ ಶಾಂತಿನೇ ರೈಟ್. ಆ ಪೂಜೆಗಳು ನಡೆಯುತ್ತೆ ಮೇಡಮ್. 9ವರೆಗೆ ಶುರು ಆಗುತ್ತೆ, 11 ಗಂಟೆ ಪೂಜೆ ಮಹಾಮಂಗಳಾರತಿ ಇರುತ್ತೆ. ಓಕೆ, ಇದಿಷ್ಟು ಇಲ್ಲಿನ ಪ್ರಧಾನ ಅರ್ಚಕರು ಹೇಳ್ತಾ ಇರುವಂತಹ ಮಾತು ಮಮತಾ. ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪವಿತ್ರ. ನೋಡಿ, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ. ಇದಕ್ಕೆಲ್ಲ ನೇರ ಕಾರಣ ಏನು ಅಂತ ಹೇಳಿದ್ರೆ ಧ್ಯಾನಕ್ಕೆ ಪ್ರಾಶಸ್ತ್ಯವನ್ನು ಜನ ಕೊಡಲಿ ಅನ್ನೋದು ಒಂದು ಕಾರಣ.